ಸೊ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೊಸದಾಗಿ ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ವಾಚ್ ಮಾಡಿ, ಓಕೆನಾ. ಸೊ ಇವತ್ತಿನ ಕಾನ್ಸೆಪ್ಟ್ ಏನಂತ ಹೇಳಿದ್ರೆ, ಯಾರೆಲ್ಲ ಇವಾಗ ಯೂಟ್ಯೂಬ್ಗೆ ಜಾಯಿನ್ ಆಯ್ತಾ ಇದ್ದೀರಾ, ಅಂದರೆ ಲೈಕ್ ಹೊಸದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಅವ್ರಿಗೆ ಕೆಲವೊಂದು ಟಿಪ್ಸ್ನ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಈ 5 ಟಿಪ್ಸ್ ನೀವು ಫಾಲೋ ಮಾಡಲೇಬೇಕು. ಸೊ ಇದನ್ನು ಫಾಲೋ ಅಪ್ ಮಾಡಿದ್ರೆ ಸಕ್ಸಸ್ ಆಗೋದು ಯೂಟ್ಯೂಬಲ್ಲಿ ಖಂಡಿತ. ಯಾಕಂದರೆ ನ್ಯೂ ಯೂಟ್ಯೂಬರ್ಸ್ ಇರ್ತಾರೆ, ಹೊಸದಾಗಿ ಮಾಡಬೇಕು ಅಂದ್ಕೊಂಡಿರ್ತಾರೆ, ಹೊಸದಾಗಿ ಜಾಯ್ನ್ ಆಗಿರ್ತಾರೆ. ಸೊ ಏನು ಮಾಡಬೇಕು ಅಂತ ತಲೆಗೆ ಓಡ್ತಾ ಇರಲ್ಲ. ಸೊ ಅಂಥವ್ರಿಗೆ ಒಂದು ಯೂಸ್ಫುಲ್ ಆಗೋವಂಥ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡಿ. ಸೊ ಇದು ವೆರಿ ಯೂಸ್ಫುಲ್ ವಿಡಿಯೋ ಆಗಿರುತ್ತೆ. ಸೊ ಟು ವಾಚ್ ಆ್ಯಂಡ್ ಸಪೋರ್ಟ್ ಗೈಸ್. ಸೊ ಫಸ್ಟ್ ಪಾಯಿಂಟ್ ನೋಡೋದಾದರೆ ನಾವು ಕಂಟೆಂಟ್, ಓಕೆನಾ. ಯೂಟ್ಯೂಬಲ್ಲಿ ನೀವೇನೇ ಒಂದು ಸರ್ಚ್ ಮಾಡ್ತೀನಿ ಅಂದರೂ ಕೂಡ ಕಂಟೆಂಟ್ ಇರಬೇಕು. ಈಗ ಯೂಟ್ಯೂಬಲ್ಲಿ ಈಗ ಆಡಿಯನ್ಸು ಯೂಟ್ಯೂಬ್ನ ಯಾಕೆ ಕ್ಲಿಕ್ ಮಾಡಿ ನೋಡ್ತಾರೆ? ಯೂಟ್ಯೂಬ್ನ ಸರ್ಚ್ ಮಾಡೋದು ಏನಕ್ಕೆ ಅಂದ್ಕೊಂಡಿದ್ದೀರಾ? ಕಂಟೆಂಟ್ ಸಿಗುತ್ತೆ. ಈಗ ನನಗೇನೋ ಒಂದು ಅವಶ್ಯಕತೆ ಇದೆಯಪ್ಪ, ನನಗೇನೋ ಒಂದು ಬೇಕು, ನನಗೆ ಗೊತ್ತಿರಲ್ಲ ಅದು. ಎಕ್ಸಾಂಪಲ್ ಏನೇ ಆಗಿರ್ಬೋದು, ಕುಕಿಂಗ್ ಆಗಿರ್ಬೋದು, ಅಥವಾ ಆ್ಯನಿಮೇಷನ್ಸ್ ಆಗಿರ್ಬೋದು, ಅಥವಾ ವ್ಲಾಗ್ ಆಗಿರ್ಬೋದು, ನಿಮ್ಮದು ಮಾತಾಡೋ ಸ್ಕಿಲ್ ಆಗಿರ್ಬೋದು. ನೀವು ಆದಷ್ಟು ನೀವು ಓನ್ ಕಂಟೆಂಟ್, ಓನ್ ಕ್ರಿಯೇಟಿವಿಟಿಯಾಗಿ ನೀವೇನೇ ಟ್ರೈ ಮಾಡಿದ್ರು ಕೂಡ ಯೂಟ್ಯೂಬಲ್ಲಿ ಕ್ಲಿಕ್ ಆಗುತ್ತೆ, ಓಕೆನಾ. ನೀವು ಯಾರ್ದೋ ಒಬ್ರದ್ದು ವೀಡಿಯೋನ ತಗೊಂಡು ನೀವು ಹಾಕೊಳ್ಳೋದು ಅಥವಾ ಕಾಪಿ ಮಾಡಿಬಿಟ್ಟು ಹಾಕೊಳ್ಳೋದು ಆ ಥರ ಎಲ್ಲ ಮಾಡಬಾರ್ದು. ಅದು ಯೂಟ್ಯೂಬಲ್ಲಿ ನಿಮಗೆ ಮೇಲ್ ಬರುತ್ತೆ, ಓಕೆನಾ. ಕಾಪಿರೈಟ್ಸ್ ಬರುತ್ತೆ. ನಾವು ಬೇರೆ ವಿಡಿಯೋನ ನೀವು ಬೇರೆಯವ್ರದ್ದು ತಗೊಂಡು ನೀವು ಹಾಕೊಂಡ್ರೆ. ಸೊ ಫಸ್ಟ್ ಪಾಯಿಂಟ್ ಬಂದು ಕಂಟೆಂಟ್ ಈಸ್ ಮೇನ್ ಇಂಪಾರ್ಟೆಂಟ್. ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದು, ಸ್ಟಾರ್ಟ್ ಮಾಡಿದ್ದೀರಾ ಆಲ್ರೆಡಿ ಅಂತ ಅಂದ್ಕೊಂಡ್ರೆ, ಯಾವ ಥರ ಯೂಟ್ಯೂಬಲ್ಲಿ ವಿಡಿಯೋ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಅಂದ್ಕೊಂಡ್ರೆ, ನಿಮ್ಮದು ಮೇನ್ ಪಾಯಿಂಟ್ ಈಸ್ ಮೇನ್ ಕಂಟೆಂಟ್ನ ನೀವು ಕ್ರಿಯೇಟ್ ಮಾಡಬೇಕು, ಓಕೆನಾ. ಸೊ ಸೆಕೆಂಡ್ ಪಾಯಿಂಟ್, ಸೊ ನೀವು ಕಂಟೆಂಟ್ನ ರೆಡಿ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ, ಓಕೆನಾ. ಕಂಟೆಂಟ್ ರೆಡಿ ಮಾಡಿದ್ದೀರಾ, ಅದನ್ನು ನೀವು ಯೂಟ್ಯೂಬ್ಗೆ ಪೋಸ್ಟ್ ಮಾಡಬೇಕು, ವ್ಯೂವರ್ಸ್ನ ಕ್ಲಿಕ್ ಮಾಡಿ ನೋಡಬೇಕು ಅಂತಂದರೆ ಮೇನ್ ಅಂತಂದರೆ ತಮ್ಲೈನ್, ಓಕೆನಾ. ಸೆಕೆಂಡ್ ಪಾಯಿಂಟ್ ಬಂದು ತಮ್ಲೈನ್ ರೆಡಿ ಮಾಡಬೇಕು. ತಮ್ಲೈನ್ ರೆಡಿ ಮಾಡೋದು ಅದು ನಿಮ್ಮ ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು, ಓಕೆನಾ. ನೀವು ಎಷ್ಟು ಚೆನ್ನಾಗಿ ನೀವು ತಮ್ಲೈನ್ ರೆಡಿ ಮಾಡ್ತೀರಾ ಅಷ್ಟು ನಿಮಗೆ ಯೂಟ್ಯೂಬಲ್ಲಿ ವ್ಯೂವರ್ಸ್ ಆಗಿರ್ಬೋದು, ಜನಗಳು ನಿಮ್ದ ಕ್ಲಿಕ್ ಮಾಡಿ ನೋಡೋದು, ಓಕೆನಾ. ಮತ್ತು ಯೂಟ್ಯೂಬ್ ಅಷ್ಟೇ ನಿಮಗೆ ಇಂಪ್ರೆಷನ್ಸ್ ಜಾಸ್ತಿ ಬೇರೆ ಕಡೆ ಬೇರೆ ಜನಗಳಿಗೆ ಎಲ್ರಿಗೂ ಕೂಡ ಅದನ್ನು ರೀಚ್ ಮಾಡೋ ಥರ ಮಾಡುತ್ತೆ. ನಿಮಗೆ ತಮ್ಲೈನ್ ನೀವು ಈಗೆಲ್ಲ ಆ್ಯಪ್ಗಳು ಬಂದಿದೆ, ಪಿಕ್ಸೆಲ್ ಲ್ಯಾಬಲ್ಲಿ ಮಾಡ್ಬೋದು, ಪಿಕ್ಸ್ಕಾರ್ಟಲ್ಲಿ ಮಾಡ್ಬೋದು. ನಾನು ಮಾಡೋದು ಪಿಕ್ಸೆಲ್ ಲ್ಯಾಬಲ್ಲಿ. ಸಮ್ಟೈಮ್ಸ್ ನಾನು ಪಿಕ್ಸ್ಕಾರ್ಟ್ ಕೂಡ ಯೂಸ್ ಮಾಡ್ತೀನಿ. ಬೆಸ್ಟ್ ಅಂತ ನಾನು ಅದನ್ನೇ ಯೂಸ್ ಮಾಡೋದು, ಪಿಕ್ಸ್ಕಾರ್ಟ್ ಮತ್ತು ಪಿಕ್ಸೆಲ್ ಲ್ಯಾಬು. ನೀವು ನಿಮ್ಗೆ ಯಾವುದು ನಿಮಗೆ ಇಷ್ಟ ಆಗುತ್ತೆ ಅಥವಾ ನಿಮಗೆ ಯಾವ್ದು ಅನುಕೂಲ ತಕ್ಕಂತೆ ಕೆಲವೊಂದು ಆ್ಯಪ್ಗಳಿಗೆ ನೀವು ಅಮೌಂಟ್ ಕೂಡ ಪೇ ಮಾಡಬೇಕಾಗುತ್ತೆ, ಓಕೆನಾ. ನಿಮಗೆ ಯಾವುದು ಬೆಟರ್ ಅಂತ ಅನ್ಸಿದ್ರೆ ನೀವು ಆ ಆ್ಯಪಲ್ಲಿ ನೀವು ತಮ್ಲೈನ್ ರೆಡಿ ಮಾಡಬೇಕು. ತಮ್ಲೈನಲ್ಲಿ ಬ್ಯಾಕ್ಗ್ರೌಂಡ್ ಹಾಕೋದಾಗಿರ್ಬೋದು, ನೀವು ಬರೀತಿರಲ್ಲ, ಮೇನ್ ಏನಂತ ಹೇಳಿದ್ರೆ ನೀವು ಬರೀತಿರಲ್ಲ ಟೈಪ್ ಮಾಡಿ. ಸೊ ಎಕ್ಸಾಂಪಲ್, ಇವಾಗ ನಾನು ಊರಿಗೆ ಹೋದೆ, ಓಕೆನಾ, ಅಥವಾ ನಮ್ಮ ನೇಚರ್, ನಮ್ಮ ಹಳ್ಳಿ, ಆ ಥರ ನೀವೇನಾದರೂ ಬರ್ಕೋಬೋದು ತಮ್ಲೈನಲ್ಲಿ. ಬಟ್ ಅದನ್ನ ನೀವು ಬರೀತಿರಲ್ಲ, ಬರೆಯೋದು ಸ್ಕಿಲ್ ಇದೆಯಲ್ಲ, ಅದು ವೆರಿ ಇಂಪಾರ್ಟೆಂಟ್. ಜನಗಳು ನಿಮ್ಮ ವಿಡಿಯೋನ ನೋಡಬೇಕು ಅಂತಂದರೆ ನೀವು ಮಾಡೋವಂಥ ತಮ್ಲೈನಿಂದನೇ ಅರ್ಧನೇ ಕ್ಲಿಕ್ ಆಗೋದು, ಓಕೆನಾ. ಮೇನ್ ಪಾಯಿಂಟು. ಸೆಕೆಂಡ್ ಪಾಯಿಂಟ್ ಬಂದು ನಿಮಗೆ ತಮ್ಲೈನ್ ರೆಡಿ ಮಾಡೋದು ಕಲ್ತ್ಕೋಬೇಕು. ನಿಮ್ಮ ಕ್ರಿಯೇಟಿವಿಟಿ ಚೆನ್ನಾಗಿ ರೆಡಿ ಮಾಡಿದ್ರೆ ಯೂಟ್ಯೂಬಲ್ಲಿ ಕ್ಲಿಕ್ ಆಗೋದು 50% ಓಕೆ ಆಗುತ್ತೆ, ಓಕೆನಾ. ಸೊ ಥರ್ಡ್ ಪಾಯಿಂಟ್ ಬಂದು, ಸೊ ತಮ್ಲೈನ್ ರೆಡಿ ಮಾಡಾಯಿತು ನೀವು. ಸೊ ಥರ್ಡ್ ಪಾಯಿಂಟ್ ಬಂದು ನಿಮಗೆ ವಿಡಿಯೋ ಎಡಿಟ್ ಮಾಡೋದು. ಇಟ್ಕೊಂಡಿರ್ತೀವಿ, ವಿಡಿಯೋ ಶೂಟ್ ಮಾಡಿ ಇಟ್ಕೊಂಡಿರ್ತೀರಾ. ವಿಡಿಯೋ ಶೂಟ್ ಮಾಡಿ ಇಟ್ಕೊಂಡ್ಮೇಲೆ ಅದನ್ನು ನೀವು ಎಡಿಟ್ ಮಾಡೋದು ಯಾವ ಥರ, ಅದನ್ನು ಪ್ರೆಸೆಂಟ್ ಮಾಡಿ ವ್ಯೂವರ್ಸು ಮೆಚ್ಚುಗೆ ಪಡ್ಕೊಳ್ಳೋದು ಯಾವ ಥರ ಅಂತಂದರೆ, ನಿಮ್ಮ ಏನು ವಿಡಿಯೋನ ಎಡಿಟ್ ಮಾಡೋದು, ಎಡಿಟ್ ತುಂಬ VN ಆ್ಯಪ್ ಇದೆ ಅಥವಾ ಬೇರೆ ಬೇರೆ ಆ್ಯಪ್ಗಳಿದೆ, ಓಕೆನಾ. ನಾನು ಯೂಸ್ ಮಾಡೋ ಆ್ಯಪ್ ಅಂದರೆ VN. ಅದರಲ್ಲಿ ಎಡಿಟ್ ಮಾಡೋದು ವೀಡಿಯೋಸ್ಗಳು ನಿಮಗೆ ಬೆಸ್ಟ್ ಅಂತ ನೀವು ಯಾವ್ದಾರು ಬೇಕಾದ್ರೂ ಎಡಿಟ್ ಮಾಡ್ಕೋಬೋದು. ನೀವು ಹೇಗೆ ವಿಡಿಯೋ ಎಡಿಟ್ ಮಾಡ್ತೀರಾ ಅದ್ರ ಮೇಲೂ ಕೂಡ ಜನಗಳು ನಿಮಗೆ ಸಬ್ಸ್ಕ್ರೈಬ್ ಮಾಡೋದಾಗಿರ್ಬೋದು, ಲೈಕ್ ಮಾಡೋದಾಗಿರ್ಬೋದು, ನಿಮಗೆ ವ್ಯೂಸ್ ಆಗೋದಾಗಿರ್ಬೋದು, ಅದು ಕೂಡ ಆ್ಯಡ್ ಆಗ್ತಾ ಹೋಗುತ್ತೆ, ಓಕೆನಾ. ಯೂಟ್ಯೂಬಲ್ಲಿ ಮೇನ್ ಪಾಯಿಂಟ್ ಇವೆಲ್ಲ ನಾನು ಹೇಳೋಂಥ 5 ಪಾಯಿಂಟ್ ಕೂಡ ನಿಮಗೆ ಇರಲೇಬೇಕು. ನೀವು ಇದನ್ನ ಫಾಲೋ ಅಪ್ ಮಾಡಲೇಬೇಕು.
ಯೂಟ್ಯೂಬಲ್ಲಿ ಕ್ಲಿಕ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ, ಏನಾದರೂ ಅಚೀವ್ ಮಾಡಬೇಕು ಯೂಟ್ಯೂಬಲ್ಲಿ ಅಂತ ಅಂದ್ಕೊಂಡಿದ್ರೆ, ನೀವು ನಾನು ಹೇಳೋಂಥ 5 ಪಾಯಿಂಟ್ ಟ್ರಿಕ್ಸ್ ಇದೆಲ್ಲ ನೀವು ಯೂಸ್ ಮಾಡಲೇಬೇಕು. ಓಕೆನಾ. 3rd ಪಾಯಿಂಟ್ ನಾನು ಹೇಳಿದಾಗೆ ವಿಡಿಯೋ ಎಡಿಟ್ ಮಾಡೋದನ್ನು ತುಂಬ ಚೆನ್ನಾಗಿ ಮಾಡಬೇಕು ನೀವು. ಓಕೆನಾ. ಮತ್ತು ಕ್ಯಾಮ್ರಾ, ಕೆಲವೊಂದು ಕ್ಯಾಮ್ರಾಗಳು ಅಥವಾ ಫೋನು, ನೀವು ಕ್ಯಾಮ್ರಾ ಅಂತಾರೆ ಬೆಟರ್ ಅಂದರೆ ಫೋನಲ್ಲೇ ಚೆನ್ನಾಗಿ ಕ್ಯಾಮ್ರಾ ಯೂಸ್ ಆಗುವಂತಹ ಫೋನ್ ತಗೊಳ್ಳಿ. ಓಕೆನಾ. ಚೆನ್ನಾಗಿ ಎಡಿಟ್ ಮಾಡಿ ಅದನ್ನು ವ್ಯೂವರ್ಸ್ ಮುಂದೆ ತಲುಪಿಸುವಂಥ ಜವಾಬ್ದಾರಿ ನಿಮ್ಮದೇ ಆಗಿರುತ್ತೆ. ನೀವು ಎಷ್ಟು ಚೆನ್ನಾಗಿ ವಿಡಿಯೋ ಎಡಿಟ್ ಮಾಡ್ತೀರಾ ಅಷ್ಟು ನಿಮಗೆ ವ್ಯೂಸ್ ಬರುತ್ತೆ, ಅದನ್ನ ಶೇರ್ ಆಗುತ್ತೆ, ಸಬ್ಸ್ಕ್ರೈಬ್ಸ್ ಕೂಡ ನಿಮಗೆ ನಿಮ್ಮ ಒಂದು ವಿಡಿಯೋಯಿಂದಲೇ ಕೂಡ ನಿಮಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾರೆ. ಓಕೆನಾ. ಇದು ಕೂಡ ಮೇನ್ ಪಾಯಿಂಟ್. ಫಸ್ಟ್ ಆಫ್ ಆಲ್ ಜನಗಳ ಮುಂದೆ, ಕ್ಯಾಮ್ರಾ ಮುಂದೆ ನಿಮಗೆ ಭಯ ಇರಬಾರ್ದು. ಓಕೆನಾ. ಓಪನ್ ಆಗಿ ಮಾತಾಡಬೇಕು, ಮತ್ತು ನಿಮಗೆ ಕಂಫರ್ಟಬಲ್ ಅನಿಸ್ಬೇಕು. ಈಗ ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಮಾತಾಡಬೇಕು ಅಂತಂದರೆ ನಿಮಗೆ ಕಂಫರ್ಟಬಲ್ ಅನಿಸ್ಬೇಕು. ನಾನು ಯಾರೋ ಫ್ರೆಂಡ್ ಹತ್ರ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತ ಫೀಲ್ ಆಗಬೇಕು ನಿಮಗೆ. ಓಕೆನಾ. ನಿಮಗೆ 4th ಪಾಯಿಂಟು ಮೇನ್ ಅಂತ ಹೇಳಿದ್ರೆ, ನಿಮಗೆ ಸ್ಟೇಜ್ ಫಿಯರ್ ಇರಬೇಕು, ಮತ್ತು ಮಾತಾಡೋ ಶೈಲಿ ಕೂಡ ನಿಮಗೆ ಚೆನ್ನಾಗಿರಬೇಕು. ಓಕೆನಾ. ಏನೋ ಒಂದು ಈಗ ಪ್ರೆಸೆಂಟ್ ಮಾಡ್ತೀನಿ, ಇದು ಪೆನ್ ಇದೆ ನೋಡಿ, ಈ ಪೆನ್ನನ್ನು ನೀವು ಒಂದು ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಪ್ರೆಸೆಂಟ್ ಮಾಡ್ತಿದ್ರ ಬಗ್ಗೆ, ಈ ಪೆನ್ ಬಗ್ಗೆ ನೀವು ಒಂದು ಪ್ರಮೋಷನ್ ಮಾಡ್ತಿದ್ರೆ ಒಂದು ಆ್ಯಡ್ ಕೊಡ್ತೀರಾ, ಈ ಪೆನ್ನು ತುಂಬ ಚೆನ್ನಾಗಿದೆ, ಸೊ ರೈಟಿಂಗ್ ಚೆನ್ನಾಗಿ ಬರುತ್ತೆ ಹಾಗೆ ಅಂತ ನೀವು ಎಕ್ಸಾಂಪಲ್ ಹೇಳ್ತಿರೋದು ನಾನು. ಸೊ ಒಂದು ಏನೇ ಒಂದು ನೀವು ಪ್ರಮೋಷನ್ ಆಗಿರ್ಬೋದು ಅಥವಾ ಏನೇ ಒಂದು ಕ್ಯಾಮ್ರಾ ಮುಂದೆ ಫೇಸ್ ಮಾಡ್ತೀನಿ ಅಂದರೂ ಕೂಡ ನಿಮಗೆ ಸ್ಟೇಜ್ ಫಿಯರ್ ಇರಬಾರ್ದು. ಓಕೆನಾ. ಸೊ ಅದೊಂದು ಬಿಟ್ಟರೆ ನೀವು ಲೈಫಲ್ಲಿ ಅರ್ಧ ಗೆದ್ಬಿಟ್ರಿ ಅಂದ್ಕೊಳ್ಳಿ. ಓಕೆನಾ. ಫಸ್ಟ್ ಆಫ್ ಆಲ್ ನಿಮಗೆ ಸ್ಟೇಜ್ ಫಿಯರ್ ಇರಬಾರ್ದು. ಓಪನ್ ಆಗಿ ಫ್ರೀ ಕಂಫರ್ಟಬಲ್ ಆಗಿ ಮಾತಾಡೋಂಥ ಕೆಪಾಸಿಟಿ ಇರಬೇಕು ನಿಮಗೆ. ಓಕೆನಾ. ಇದು 4th ಪಾಯಿಂಟ್. ಸೊ ಲಾಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಸೆಲ್ಫ್ ಪ್ರಮೋಷನ್. ಓಕೆನಾ. ಸೆಲ್ಫ್ ಪ್ರಮೋಷನ್ ತುಂಬಾ ಮುಖ್ಯ. ಏನಕ್ಕೆ ಅಂತ ಹೇಳಿದ್ರೆ, ಯೂಟ್ಯೂಬ್ ನೀವು ಸ್ಟಾರ್ಟ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ. ಓಕೆನಾ. ಸ್ಟಾರ್ಟ್ ಮಾಡಿದಾಗ ನಿಮಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸಪೋರ್ಟ್ ಮಾಡಬೇಕು. ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಾಗಿರ್ಬೋದು, ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಕೊಳ್ಳೋದಾಗಿರ್ಬೋದು, ಬೇರೆಯವ್ರಿಗೆ ನಿಮ್ಮ ಒಂದು ವೀಡಿಯೋಸ್ ಅಥವಾ ನಿಮ್ಮ ಒಂದು ಲಿಂಕ್ ಈ ಥರ ಒಂದು ಚಾನಲ್ ಕ್ರಿಯೇಟ್ ಮಾಡಿದ್ದಾರೆ, ಸೊ ಸಪೋರ್ಟ್ ಮಾಡಿ ಅಂತೇಳಿ ಸಬ್ಸ್ಕ್ರೈಬ್ ಮಾಡಿಸೋದಂತ ಆಗಿರ್ಬೋದು. ಹಾಗಾಗಿ ನೀವು ಸೆಲ್ಫ್ ಪ್ರಮೋಷನ್ ಮಾಡೋದನ್ನ ಕಲಿಬೇಕು ನೀವು. ಏನಕ್ಕೆ ಅಂತ ಈಗ ಸ್ಟಾರ್ಟ್ ಮಾಡಿದ್ರ, ಈಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಾದ್ಮೇಲೆ 1000 ಸಬ್ಸ್ಕ್ರೈಬರ್ಸ್ 4 hour ವಾಚ್ ಅವರ್ಸ್ ಕಂಪ್ಲೀಟ್ ಆಗಲೇಬೇಕು. ಏನೇ ಒಂದು ನೀವು ಅರ್ನಿಂಗ್ಸ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅರ್ನಿಂಗ್ ಸ್ಟಾರ್ಟ್ ಆಗೋದಕ್ಕೆ ಅಷ್ಟೆಲ್ಲ ಆಗಬೇಕಾಗುತ್ತೆ. ಸೊ ಅದಕ್ಕೇ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಬೇಕು ಅಂತಂದರೆ, ಈಗ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪ್ ಜಾಸ್ತಿ ಇದ್ದರೆ, ಸೊ ನಿಮಗೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ದು ಒಂದು ಲಿಂಕ್ ಶೇರ್ ಮಾಡೋದಾಗಿರ್ಬೋದು, ಅಥವಾ ನೀವೇ ಒಂದು ಫ್ರೆಂಡ್ಸ್ಗಳಿಗೆಲ್ಲ ನೀವು ಶೇರ್ ಮಾಡೋದಾಗಿರ್ಬೋದು ನಿಮ್ಮ ಯೂಟ್ಯೂಬ್ ಲಿಂಕ್ನ. ಸೊ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳೋದಾಗಿರ್ಬೋದು, ಅಥವಾ ಫ್ರೆಂಡ್ಸ್ಗಳಿಗೆ, ಇಲ್ಲ ಒಂದು ಮದುವೆ ಸಮಾರಂಭ, ಒಂದು ಫಂಕ್ಷನ್ನು, ಫ್ಯಾಮಿಲಿ, ಎಲ್ಲ ಒಂದು ಈವೆಂಟ್ ನಡೆದ್ರೂ ಕೂಡ ನಮ್ದೊಂದು ಚಾನಲ್ ಇದೆ ಯೂಟ್ಯೂಬ್ ಚಾನಲ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೀವೇ ಕೇಳ್ಬಿಟ್ಟು, ಸೊ ಅದನ್ನ ಹೇಳ್ತಲ್ಲ ಸೆಲ್ಫ್. ಸೊ ಇದನ್ನು ನೀವು ಕಲ್ತಿರ್ಬೇಕು. ಓಕೆನಾ. ಸೆಲ್ಫ್ ಪ್ರಮೋಷನ್ ಮಾಡೋದ್ರಿಂದ ನಿಮ್ಮ ಚಾನಲ್ಲು ಅಂದರೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಬೇಗ ಆಗುತ್ತೆ, ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ. ಸೊ ಇದನ್ನ ಮೇನ್ ಪಾಯಿಂಟ್ ಆಗಿ ನೀವು ಕೂಡ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ 5th ಪಾಯಿಂಟ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಒಂದು ಚಾನಲ್ ಸ್ಟಾರ್ಟ್ ಮಾಡಿದೆ ಅಂತಂದರೆ ಅದು ಗ್ರೋ ಆಗೋಕ್ಕೆ, ಮತ್ತು ಸಬ್ಸ್ಕ್ರೈಬು ಏನು ಒಂದು ಯೂಟ್ಯೂಬ್ದು ಕಂಪ್ಲೀಟ್ ಏನಿರುತ್ತೆ ಅದೆಲ್ಲ ಕಂಪ್ಲೀಟ್ ಮಾಡ್ಕೋಬೇಕು. ವಾಚ್ ಅವರ್ ಆಗಿರ್ಬೋದು, ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ಒಂದು ಏನೇ ಒಂದು ಯೂಟ್ಯೂಬಲ್ಲಿ ನೀವು ಒಂದು ವಿಡಿಯೋ ಹಾಕಿದ್ರೂ ಕೂಡ ವ್ಯೂಸ್ ತೊಗೊಳೋದಾಗಿರ್ಬೋದು, ಅದೆಲ್ಲ ಆಗಬೇಕು ಅಂತಂದರೆ ನಿಮಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪು, ಸೆಲ್ಫ್ ಪ್ರಮೋಷನ್ಸ್ ಎಲ್ಲ ಕಲ್ತಿರ್ಬೇಕು ನೀವು. ಸೊ ಇಷ್ಟೆಲ್ಲ ನಾನು ಹೇಳೋವಂಥ 5th ಪಾಯಿಂಟ್ಸ್ ಎಲ್ಲ ನೀವೆಲ್ಲ ಕಲ್ತಿದ್ರೆ, ಸೊ ಇದನ್ನು ನೀವು ಪಾಯಿಂಟ್ ನೋಟ್ ಔಟ್ ಮಾಡ್ಕೊಂಡಿದ್ರೆ ಯೂಟ್ಯೂಬಲ್ಲಿ ನೀವೇನು ಒಂದು ಅರ್ನಿಂಗ್ಸ್ ಮಾಡೋದಾಗಿರ್ಬೋದು, ಅಥವಾ ಒಂದು ನಿಮ್ಮನ್ನು ನೀವು ಗುರುತಿಸ್ಕೊಳ್ಳೋದಾಗಿರ್ಬೋದು, ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಏನು ನಿಮ್ಮ ಒಂದು ಇಂಟೆನ್ಷನ್ ಇಟ್ಕೊಂಡು ನೀವು ಯೂಟ್ಯೂಬ್ಗೆ ಸ್ಟಾರ್ಟ್ ಮಾಡಿರ್ತೀರ, ಸೊ ಅದೆಲ್ಲ ಸಕ್ಸಸ್ ಆಗುತ್ತಾ ಹೋಗುತ್ತೆ. ಓಕೆನಾ. ಸೊ ಇಷ್ಟು ಪಾಯಿಂಟು 5 ಪಾಯಿಂಟ್ ಕೂಡ ನೀವು ನೋಟಿಸ್ ಮಾಡಿಕೊಂಡು, ಸೊ ಇದು ಮೈಂಡಲ್ಲಿ ಇಟ್ಕೊಂಡ್ರೆ ನೀವು ಖಂಡಿತ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಯಾವುದೇ ಥರ ಪ್ರಾಬ್ಲಮ್ ಆಗದೆ ನೀವು ನಿಮ್ಮ ಚಾನಲ್ನ ಗ್ರೋ ಆಗ್ತಾ ಹೋಗ್ಬೋದು. ಎಷ್ಟು ಪಾಯಿಂಟ್ ನಾನು ನಿಮಗೆ ತಿಳಿಸ್ಕೊಡೋಣ ಅಂತ ಬಂದಿದ್ದು.
ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೂವತ್ತನೇ ವೀಡಿಯೋಸ್ ನಿಮ್ಮ ಚಾನಲ್ಗೆ ಬರಬೇಕು ಅಂತಂದರೆ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಸೊ ಇದಾಗಿತ್ತು ಇವತ್ತಿನ ಒಂದು ಇನ್ಫಾರ್ಮೇಟಿವ್ ವಿಡಿಯೋ. ದಯವಿಟ್ಟು ವೀಡಿಯೋಸ್ಗೆ ಲೈಕ್ ಮಾಡಿ.